ಹಾವೇರಿಯಲ್ಲಿ ಬೊಮ್ಮಾಗಿ ಗೆಲುವು ಹಿನ್ನೆಲೆ ಗರಿಗೆದರಿದೆ ರಾಜಕೀಯ. ಶಿಗ್ಗಾವಿ ಉಪಚುನಾವಣೆಗೆ ಆಕಾಂಕ್ಷಿಗಳ ಪೈಪೋಟಿ ಶುರುವಾಗ್ಬಿಟ್ಟಿದೆ. ನೋಡಿ, ಹಾವೇರಿಯಲ್ಲಿ ಬೊಮ್ಮಾಗಿ ಗೆಲುವು ಹಿನ್ನೆಲೆಯಲ್ಲಿ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ರಾಜಕೀಯ ಜಾಸ್ತಿ ಆಗ್ತಾ ಇದೆ. ಶಿಗ್ಗಾವಿ ಉಪಚುನಾವಣೆಗೆ ಆಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಕಾಂಗ್ರೆಸ್ ಬಿಜೆಪಿಯಲ್ಲಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿ ಇದೆ. ತಮ್ಮ ನಾಯಕರ ಬೆಂಬಲಿಗರಿಂದ ಜಾಲತಾಣದಲ್ಲಿ ಅಭಿಯಾನವನ್ನು ಕೂಡ ಶುರು ಮಾಡ್ಕೊಬಿಟ್ಟಿದ್ದಾರೆ. ನಮ್ಮ ನಾಯಕರಿಗೆ ಟಿಕೆಟ್ ನೀಡುವಂತೆ ತೀವ್ರ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಕಳೆದ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲೂ ಕೂಡ ಅಲ್ಲಿ ಬೊಮ್ಮಾಯಿ ಅವರು ಗೆದ್ದಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲೂ ಗೆದ್ದಿರುವಂಥ ಹಿನ್ನೆಲೆಯಲ್ಲಿ ಆ ಸ್ಥಾನ ತೆರವಾಗುತ್ತಲ್ವಾ, ಆ ಕಾರಣಕ್ಕಾಗಿ ಅಲ್ಲಿ ಒಂದು ಪೈಪೋಟಿ ಶುರುವಾಗ್ತಾ ಇದೆ. ಯಾರು ನಿಂತ್ಕೊಳ್ತಾರೆ, ಯಾರು ನಿಂತ್ಕೊಳ್ಬಹುದು ಅಂತ ತಮ್ಮ ಬೆಂಬಲಿಗರು ಯಾರ್ಯಾರಿದ್ದಾರೋ ಅವ್ರ ಮುಖಾಂತರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಕೂಡ ಶುರುವಾಗಿದೆ ಮತ್ತು ಟಿಕೆಟ್ಗಾಗಿ ಒಂದು ದೊಡ್ಡ ಪೈಪೋಟಿ ನಡೀತಾ ಇದೆ. ಆ ಬಣ ಈ ಬಣ ಅಂತ ಎಲ್ಲ ಪಕ್ಷಗಳಲ್ಲೂ ಕೂಡ ಇದ್ದೇ ಇರುತ್ತೆ. ಅವ್ರುಗಳು ಒತ್ತಡ ಹೇರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದಷ್ಟು ಆಕಾಂಕ್ಷಿತರು ನಾವು ನಿಂತ್ಕೊಳ್ತೀವಿ, ನಮಗೆ ಟಿಕೆಟ್ ಸಿಗಬೇಕು, ನಮ್ಮ ಪರವಾಗಿ ಕೆಲಸ ಮಾಡಬೇಕು ಅಂತ. ಯಾರ್ಯಾರ ಹೆಸರು ಮುಂಚೂಣಿಯಲ್ಲಿದೆ ಅಂತಂದರೆ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿ ಹೆಸರು ಕೂಡ ಇಲ್ಲಿ ಮುಂಚೂಣಿಯಲ್ಲಿದೆ. ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರು ಕೂಡ ರೇಸ್ನಲ್ಲಿದ್ದಾರೆ. ಹಾಗೆಯೇ BC ಪಾಟೀಲ್ ಅವ್ರ ಹೆಸರು ಇದೆ, ಶ್ರೀಕಾಂತ್ ದುಂಡಿಗೌಡರ ಹೆಸರು ಇದೆ, ಶಶಿಧರ್ ಯಲಿಗಾರ ಇವ್ರ ಹೆಸರು ಇದೆ. ಬಿಜೆಪಿಯಲ್ಲಿ ಯಾರ್ಯಾರ ಪೈಪೋಟಿ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ವಿ. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ ಅದೇ ರೀತಿಯಾಗಿ ಪೈಪೋಟಿ ಅನ್ನೋದು ಇದ್ದೇ ಇದೆ. ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಸೋಮಣ್ಣ ಬೇವಿನ ಮರದ ಹೆಸರು ಕೇಳಿ ಬರ್ತಾ ಇದೆ. ರಜತ ಉಳ್ಳಾಗಡ್ಡಿ ಅವ್ರ ಹೆಸರು ಕೇಳ್ತಾ ಇದೆ. ಮೊಹಮ್ಮದ್ ನಲ್ಪಾಡ್, ಸಲೀಂ ಅಹಮದ್, ಆನಂದ್ ಸ್ವಾಮಿ, ಗಟ್ಟದೇವರ ಮಠ, ಮಂಜುನಾಥ್ ಕುನ್ನೂರು, ದೊಡ್ಡ ಹುಣಸೆ ಮಠದ ಸ್ವಾಮೀಜಿ, ರಜತ ಉಳ್ಳಾಗಡ್ಡಿ ಇವರಿಷ್ಟು ಜನದ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆಲ್ರೆಡಿ ಲೋಕಸಭಾ ಚುನಾವಣಾ ರಿಸಲ್ಟ್ ಬರ್ತಾ ಇದ್ದ ಹಾಗೇನೆ ಇಲ್ಲಿನ ಆಕಾಂಕ್ಷಿತರುಗಳು ತಯಾರಿ ಮಾಡ್ಕೊಳ್ಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ನಾವು ನಿಂತ್ಕೊಳ್ತೀವಿ, ನಮಗೆ ಅವಕಾಶ ಕೊಡಬೇಕು ಅಂತ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ. ಯಾಕಂದರೆ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನು ಅಂತಂದರೆ ಸ್ವತಃ ಬೊಮ್ಮಾಯಿ ಅವರ ಪುತ್ರ ಕೂಡ ರೇಸ್ನಲ್ಲಿದ್ದಾರೆ. ಹಾಗಾಗಿ ಬೊಮ್ಮಾಯಿ ಅವರಿಂದ ತೆರವಾಗಿರುವಂಥ ಕ್ಷೇತ್ರ. ಬೊಮ್ಮಾಯಿ ಅವರಿಗೆ ಆಲ್ರೆಡಿ ಅಲ್ಲಿ ಹಲವು ಬಾರಿ ಗೆದ್ದಿದ್ದಾರೆ, ವಿಧಾನಸಭಾ ಚುನಾವಣೆಯಲ್ಲೂ ಮತ್ತೀಗ ಲೋಕಸಭಾ ಚುನಾವಣೆಯಲ್ಲೂ. ಹಾಗಾಗಿ ಅವ್ರಿಗೊಂದಲ್ಲಿ ಅಭಿಮಾನಿ ಬಳಗ ಅನ್ನೋದು ಸ್ವಲ್ಪ ದೊಡ್ಡದಿದೆ. ಹಾಗಾಗಿ ಅವ್ರ ಪುತ್ರನಿಗೆ ಏನಾದರೂ ಮಣೆ ಹಾಕ್ತಾರಾ ಅನ್ನೋದು ಇಲ್ಲಿ ಪ್ರಶ್ನೆ ಇದೆ. BJPಯಿಂದ ನನಗೆ ಟಿಕೆಟ್ ಕೊಡ್ತದೆ ಅಂಥೇಳಿ ಅಂತಂದು ಒಂದು ಆಸೆ ಇದೆ. ಗ್ಯಾರಂಟಿ ನನಗೆ ಟಿಕೆಟ್ ಕೊಡ್ತದೆ. ನಾವು ಮಾಡಿದ ಸೇವೆಗಳನ್ನೆಲ್ಲ ನೋಡಿಕೊಂಡ್ರೆ. ಮತ್ತು ಮೊದಲೇ ಸಲ ನಾವು ಮೊದಲಿಂದನೂ BJP ಒಳಗಿದ್ವಿ. ಕೆಲವೊಂದು ಕಾರಣದಿಂದ JDSನಿಂದ ಸ್ಪರ್ಧೆ ಮಾಡಿ 15,000ವರೆಗೆ ಓಟ್ ತೊಗೊಂಡ್ವಿ. ಮತ್ತು ಹೊಳ್ಳಿ JDS ಮತ್ತು BJP ಅಲ್ಲಿಂದ ಆದ್ಕೊಳ್ಳಿ ಏನಂದ್ರೆ ನಾವು BJP ಸೇರಿಕೊಂಡ್ವಿ. ಅದಕ್ಕೆ ಈಗ ಬೊಮ್ಮಾಯಿಯದಂತೂ ಕೇಂದ್ರ ಮಂತ್ರಿಗಳಾಗ್ತದೆ, ಈ ಜಾಗ ಖಾಲಿ ಆಗ್ತದೆ. ನಾವು ಒಂದು ಆಸೆ ಇಟ್ಕೊಂಡಿದ್ದೇವೆ. ಮತ್ತು ಈ ಸಲ ಅದು ಜನಸೇವೆ ಮಾಡೋಣ ಅಂಥೇಳಿ ನಾವು ತಯಾರಾಗಿದ್ದೇವೆ. ಭರವಸೆ ಹಾಗೆ ನೀಡಿಲ್ಲ. ನಾನು ಮತ್ತು ಭರವಸೆಯನ್ನು ಕೇಳಿಕೊಂಡು ನಾನು ಏನು ಹೋಗಿಲ್ಲ. ಯಾಕಂದರೆ ನನಗೆ ಗ್ಯಾರಂಟಿ ಐತಿ, ನಾನು ಮಾಡಿದ ಸೇವೆಗಳು ಮತ್ತು ನನ್ನ ಪ್ರತಿಯೊಂದು ಊರಿನಲ್ಲಿ ಜನ ಗೊತ್ತಿಡಿಯೋದು, ಮಕ್ಕಳು ಗೊತ್ತಿಡಿಯೋದು, ನಾನು ಮಾಡಿದ ಸೇವೆಗಳನ್ನು ಪರಿಗಣಿಸಿ ನನಗೆ ಟಿಕೆಟ್ ನನಗೆ ಕೊಡ್ತಾರೆ ಅಂಥೇಳಿ ಒಂದು ಗ್ಯಾರಂಟಿಯಿಂದ. ಈಗ ಭಾಳಷ್ಟು ಜನರು ಬೊಮ್ಮಾಯಿಯವರು ಹಾವೇರಿಯಿಂದ MP ಕ್ಷೇತ್ರಕ್ಕೆ MP ಆಗಿ ಆಯ್ಕೆ ಆದ್ಕೊಳ್ಳೇನಂದ್ರೆ ಬಹಳಷ್ಟು ಜನ ಫೋನ್ ಮಾಡಿ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಪೈಪೋಟಿ ಅನ್ನೋದು ಜಾಸ್ತಿ ಇದೆ. ನಾವು ನಿಂತ್ಕೊಳ್ಬೇಕು ಅಂತ ಸದ್ಯದ ರಾಜಕೀಯ ಬೆಳವಣಿಗೆಗಳು ಯಾವ ರೀತಿಯಾಗಿ ಆಗ್ತಾ ಇದೆ, ಯಾರೆಲ್ಲ ರೇಸ್ನಲ್ಲಿದ್ದಾರೆ? ಸ್ಪರ್ಧೆ ಮಾಡುವಂಥವ್ರು, ಪ್ರತಿನಿಧಿಸುವಂಥವ್ರು ಇಲ್ಲಿ ಅಂದರೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ವರ್ಷ ಅಂದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಹಾವೇರಿಯಿಂದ ಸ್ಪರ್ಧೆ ಮಾಡ್ತಾರೆ. ಈಗಾಗಲೇ ಹಾವೇರಿ ಲೋಕಸಭಾ ಕ್ಷೇತ್ರದ ಜನ ಅವರನ್ನು ಸಂಸದರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವರ ಆಯ್ಕೆ ನಂತರ ಈಗ ಅಂತಾರೆ ಶಿಗ್ಗಾಂವಿ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಎದುರಾಗ್ತಾ ಇದೆ. ಈ ಒಂದು ಬೈ ಎಲೆಕ್ಷನ್ನಲ್ಲಿ ಯಾರು ಇಲ್ಲಿ ಅಂತಾರೆ ಈ ಒಂದು ಕ್ಷೇತ್ರದ ಉತ್ತರಾಧಿಕಾರಿ ಅನ್ನೋದು ಒಂದು ಕಡೆ ಅಂದರೆ ಪ್ರಶ್ನೆ ಇವತ್ತು ಕ್ಷೇತ್ರದ ಜನರಲ್ಲಿ ಕಾಡ್ತಾ ಇದೆ. ಇನ್ನೊಂದು ಕಡೆ
ಅಂದರೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಿಂದ ಈಗಾಗಲೇ ಅಂತಾರೆ ಶಾಸಕರಾಗಿ 4 ಬಾರಿ 2008, 2013, 2018, 2023 4 ಬಾರಿ ಅಂತಾರೆ ಇದೇ ಒಂದು ಕ್ಷೇತ್ರದಿಂದ ಗೆದ್ದು ಬೀಗಿ ಈಗ ಗೆದ್ದು ಬೀಗಿದಂಥವರು ಸಚಿವರು ಆಗಿದ್ದಾರೆ, ಮುಖ್ಯಮಂತ್ರಿಗಳು ಆಗಿದ್ದಾರೆ. ಅಂತಹ ಒಂದು ಕ್ಷೇತ್ರ ಇಲ್ಲಿ ಅಂತಾರೆ ಅದು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಳಿಯ ಇಲ್ಲಿ ಅಂತಾರೆ ರಜತ್ ಉಳ್ಳಾಗಡ್ಡಿ ಮಠ ಸಹ ಇಲ್ಲಿ ಅಂತಾರೆ ಟಿಕೆಟ್ಗಾಗಿ ಫೈಟನ್ನು ನಡೆಸಿದರೆ ಮತ್ತು ಹೈಕಮಾಂಡ್ ಯಾಕಂದರೆ ಈ ಹಿಂದ್ಗಡೆ ಸಹಿತ ಇಲ್ಲಿ ಅಂತಂದರೆ ಈ ಒಂದು ಏನು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರಕ್ಕೆ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಅಂದರೆ ಅಲ್ಪಸಂಖ್ಯಾತರ ಟಿಕೆಟ್ ಇಲ್ಲಿ ಅಂದರೆ ಮತಗಳನ್ನು ಇಲ್ಲಿ ಅಂತಾರೆ ಒಗ್ಗೂಡಿಸಬೇಕು ಅಂತೇಳಿ ಮುಸ್ಲಿಮ್ರಿಗೆ ಇಲ್ಲಿ ಅಂದರೆ ಟಿಕೆಟ್ ಕೊಡುವಂಥ ಕೆಲಸವನ್ನು ಇಲ್ಲಿ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ತದೆ. ಈ ರೀತಿ ಈ ಬಾರಿ ಏನಾದರೂ ಬದಲಾವಣೆ ಆದರೆ ಅಂತಂದರೆ ಇಲ್ಲಿ ರಜತ್ಗೂ ಸಹ ಇಲ್ಲಿ ಹತ್ರ ಹೆಸರು ಕೇಳಿ ಬರ್ತಾ ಇದೆ. ಸೋಮಣ್ಣ ಬೇವಿನ ಮರದ ಹೆಸರು ಸಹ ಇಲ್ಲಿ ಅಂದರೆ ಕೇಳಿ ಬರ್ತದೆ. ಇಲ್ಲಿ ಪ್ರಮುಖವಾಗಿ ಇನ್ನೊಂದು ಹೆಸರು ಇಲ್ಲಿ ಅಂದರೆ ಕೇಳಿ ಬರ್ತಾ ಇದ್ದು ಆನಂದ್ ಗಡ್ಡದೇವರಮಠ್. ಈ ಆನಂದ್ ಗಡ್ಡದೇವರಮಠ್ ಮೊನ್ನೆ ನಡೆದಂತಹ ಏನು ಲೋಕಸಭಾ ಚುನಾವಣೆ ನಡೀತು ಆ ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಎದುರು ಇಲ್ಲಿ ಅಂದರೆ ಪರಾಭವಗೊಂಡರು. ಸಾಮಾಜಿಕ ಜಾಲತಾಣಗಳಲ್ಲಿ ಆನಂದ್ ಸ್ವಾಮಿ ಗಡ್ಡದೇವರಮಠ ಇದ್ದಾರೆ, ಇವರಿಗೆ ಟಿಕೆಟ್ ಕೊಡಬೇಕು, ಕಡಿಮೆ ಅಂತರದಲ್ಲಿ ಇವರು ಇಲ್ಲಿ ಅಂದರೆ ಪರಾಭವಗೊಂಡಿದ್ದಾರೆ, ಹೀಗಾಗಿ ಅವರಿಗೆ ಇಲ್ಲಿ ಟಿಕೆಟ್ ಕೊಡಬೇಕು ಅಂತೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಆನಂದ್ ಸ್ವಾಮಿ ಗಡ್ಡದೇವರಮಠ ಅವರ ಅಭಿಮಾನಿಗಳು ಈಗಾಗಲೇ ಅಂತಾರೆ ಒಂದು ಮನವಿಯನ್ನು ಮಾಡ್ತಾರೆ. ಆದರೆ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ಇಲ್ಲಿ ಅಂತಂದರೆ ದೊಡ್ಡ ಲಿಸ್ಟೇ ಇಲ್ಲಿ ರೆಡಿ ಆಗ್ತಾ ಇದೆ. ಯಾರು ಈ ಒಂದು ಉತ್ತರಾಧಿಕಾರಿ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ, ಯಾಕೆಂದರೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಅಂದರೆ ಬಹಳಷ್ಟು ಇಲ್ಲಿ ಅಂತಂದರೆ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ಇಲ್ಲಿ ಅಂತ ನಿರ್ಣಾಯಕ ಆಗ್ತವೆ, ಲಿಂಗಾಯತ ಮತಗಳು ನಿರ್ಣಾಯಕ ಆಗ್ತವೆ. ಯಾರಿಗೆ ಇಲ್ಲಿ ಅಂತಾರೆ BJP ಟಿಕೆಟ್ ನೀಡುತ್ತೆ, ಯಾರಿಗೆ ಇಲ್ಲಿ ಅಂತಾರೆ ಕಾಂಗ್ರೆಸ್ ಟಿಕೆಟ್ ನೀಡುತ್ತೆ ಅನ್ನೋದು ಒಂದು ಕಡೆ ಅಂತಾರೆ ಪ್ರಶ್ನೆ ಆಗಿದೆ. ಜಾತಿ ಲೆಕ್ಕಾಚಾರದ ಮೇಲೆ ಇಡ್ತಾ ಅಥವಾ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಯಡಿಯೂರಪ್ಪನವರು ಇನ್ನೊಂದು ಕಡೆ ಅಂತಾರೆ ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಅಂದರೆ ಇಲ್ಲಿ ಮಾಜಿ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು ಅಂದರೆ ಸದ್ಯ ನೂತನವಾಗಿ ಏನು ಇಲ್ಲಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ, ಅವರು ಸಹ ಇಲ್ಲಿ ಅಂತಾರೆ ಸ್ಪರ್ಧೆ ಮಾಡುವಂತಹ ಏನು ಲೋಕಸಭಾ ಕ್ಷೇತ್ರ ಬರುತ್ತೆ ಧಾರವಾಡ ಲೋಕಸಭಾ ಕ್ಷೇತ್ರ, ಈ ಒಂದು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರ ಅವರು ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಅಂತಾರೆ ಇವರೆಲ್ಲರನ್ನೂ ಗಣನೀಯವಾಗಿ ತೆಗೆದುಕೊಂಡು ಯಾರಿಗೆ ಇಲ್ಲಿ ಅಂದರೆ ಟಿಕೆಟ್ ಕೊಡ್ತಾರೆ ಅನ್ನೋದು BJPಯಲ್ಲಿರ್ಬೋದು ಮತ್ತು ಕಾಂಗ್ರೆಸ್ನಲ್ಲಿರ್ಬೋದು, ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನೋದು ಒಂದು ಕಡೆ ಅಂತಾರೆ ದೊಡ್ಡ ಪ್ರಶ್ನೆ ಇಲ್ಲಿ ಅಂದರೆ ಕ್ಷೇತ್ರ ಜನರಲ್ಲಿ ಕಾಡ್ತಾ ಇದೆ. ಆದರೆ ಯಾರೇ ಕೊಟ್ಟರೂ ಸಹ ಇಲ್ಲಿ ಅಂದರೆ ದೊಡ್ಡ ಫೈಟೇ ಇಲ್ಲಿ ಅಂತಂದರೆ ಈ ಒಂದು ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಆಗುತ್ತೆ.